ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾಯಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ತನ್ನ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ. ಕಾರಣ ಅದಕ್ಕೆ ಗೊತ್ತಿದೆ, ಅಲ್ಲಿ ವಿರಾಮಿಸಲು ಸ್ಥಳವಿಲ್ಲ ಎಂದು. ಮನುಷ್ಯರು ಕೂಡ ಎಷ್ಟೇ ಯಶಸ್ಸು, ಅಧಿಕಾರ ಪಡೆದರೂ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಬಾರದು. ಕಾರಣ ಅವರಿಗೆ ತಿಳಿದಿರಬೇಕು, ಇಲ್ಲಿ ಯಾವುದು ಶಾಶ್ವತವಲ್ಲ ಎಂದು. ನನ್ನ ಭರವಸೆ ಆ ದೇವರು ಮಾತ್ರ. ಚಿನ್ನ ಬಡಿದಷ್ಟು ಅಪರಂಜಿಯಾಗುತ್ತೆ. ಮನುಷ್ಯ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗುತ್ತಾ ಹೋಗುತ್ತಾನೆ. 100 ಬಾಗಿಲು ಮುಚ್ಚಿದರೂ ದೇವರು ಬೆಳಕನ್ನು ತೋರುವ ಮಾರ್ಗವನ್ನು ಇಟ್ಟೇ ಇರುತ್ತಾನೆ. ಎಷ್ಟೋ ಸಾರಿ ಕಾರಣಾಂತರಗಳಿಂದ ಕಣ್ಣೀರು ಹಾಕುತ್ತಿದ್ದ ಹೆಂಡತಿಯನ್ನು ನಾಟಕ ಆಡಬೇಡ ಅಂತ ಬೈಯುತ್ತಿದ್ದ ಗಂಡ ಕೆಲವು ವರ್ಷಗಳ ನಂತರ ತನ್ನ ಹೆಂಡತಿಯ ಬಳಿ ಕ್ಷಮೆ ಕೇಳುತ್ತಾನೆ. ಕಾರಣ ಆ ವ್ಯಕ್ತಿಗೆ ಆ ಕಣ್ಣೀರಿನ ಹಿಂದೆ ಇದ್ದ ನೋವು ಅವನ ಮಗಳ ಕಣ್ಣಲ್ಲಿ ಕಣ್ಣೀರು ಕಂಡಾಗ ಅರ್ಥವಾಗಿತ್ತು. ಅದಕ್ಕೆ ಸಾವಿಗೆ ಸಮಯವಿಲ್ಲ, ಆದರೂ ಯಾರಿಗೂ ಅದರ ಭಯವಿಲ್ಲ. ಕಾರಣ ಯಾವಾಗ ಬರುತ್ತದೆ ಎಂದು ಗೊತ್ತಿಲ್ಲ. ಒಳ್ಳೆಯವರು ಕೆಟ್ಟವರು ಅದು ಯಾರನ್ನೂ ಬಿಡುವುದಿಲ್ಲ. ಆದರೆ ನಮ್ಮ ಒಳ್ಳೆಯತನ ಮಾತ್ರ ಸಾವಿನೊಂದಿಗೆ ಎಂದೂ ಸಾಗುವುದಿಲ್ಲ. ಸಾವು ವ್ಯಕ್ತಿಯನ್ನು ಸಾಯಿಸುತ್ತದೆ ಹೊರತು ನಮ್ಮ ವ್ಯಕ್ತಿತ್ವವನ್ನಲ್ಲ. ಜೀವನವು ಕ್ಯಾಮರಾ ಇದ್ದಂತೆ. ಮುಖ್ಯವಾದುದನ್ನು ಕೇಂದ್ರೀಕರಿಸಿ ಒಳ್ಳೆಯ ಸಮಯವನ್ನು ಸೆರೆ ಹಿಡಿಯಿರಿ. ನಕಾರಾತ್ಮಕ ಅಂಶಗಳನ್ನು ಅಭಿವೃದ್ಧಿಪಡಿಸಿ. ಕೆಲವು ಸಲ ವಿಫಲವಾದರೆ ಮತ್ತೆ ಪ್ರಯತ್ನಿಸಿ. ಜೀವನವನ್ನು ಸುಂದರವಾಗಿ ಇರಿಸಿಕೊಳ್ಳಿ. ಬದುಕಿ ಬಿಡುವ ಈ ಬದುಕು ಸುಮ್ಮನೆ ಯಾರನ್ನು ನೋಯಿಸದೆ, ಯಾರಿಂದ ಏನನ್ನು ಬಯಸದೆ, ಯಾರ ವೃತ್ತಿ ಮತ್ತು ಬದುಕಿನ ಬಗ್ಗೆ ಅವಹೇಳಿಸದೆ, ಯಾರಿಂದಲೂ ಏನನ್ನು ನಿರೀಕ್ಷಿಸದೆ, ಯಾರ ಮೇಲೆಯೂ ದ್ವೇಷ ಸಾಧಿಸದೆ, ಆದಷ್ಟು ಒಳ್ಳೆಯದನ್ನೇ ರೂಢಿಸಿಕೊಂಡು, ಯಾರ ಒಳ್ಳೆಯತನವನ್ನು ದುರುಪಯೋಗಿಸದೆ, ಯಾರ ಬದುಕಲ್ಲೂ ನಾವು ದುರ್ಬಳಕೆ ಆಗದೆ, ಯಾರ ಮೇಲೆಯೂ ಅವಲಂಬಿತರಾಗದೆ, ಯಾರ ಕಣ್ಣೀರಿಗೂ ಕಾರಣರಾಗದೆ ಬದುಕಿ ಬಿಡುವ ಈ ಬದುಕು ಸುಮ್ಮನೆ. ಶರೀರದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿರುವುದಿಲ್ಲ. ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ, ಅವನ ವಿಚಾರದಲ್ಲಿ, ಅವನ ಮಾತಿನಲ್ಲಿ, ಅವನ ವ್ಯವಹಾರದಲ್ಲಿ, ಅವನ ಸಂಸ್ಕಾರದಲ್ಲಿ ಮತ್ತು ಅವನ ಚಾರಿತ್ರ್ಯದಲ್ಲಿ. ಯಾರ ಜೀವನದಲ್ಲಿ ಅವೆಲ್ಲವೂ ಇದೆಯೋ ಆ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಸುಂದರ. ಮುಚ್ಚುಮರೆ ಇಲ್ಲದ ಮನಸ್ಸು, ಭಾವನಾತ್ಮಕವಾಗಿ ಬದುಕೋ ಜೀವನದ ಜೊತೆ ಯಾರಾದರೂ ಸ್ವಲ್ಪ ಚೆನ್ನಾಗಿ ಮಾತನಾಡಿಸಿದರೆ ಸಾಕು, ಎಲ್ಲರನ್ನೂ ನಮ್ಮವರು ಎಂದು ನಂಬಿಬಿಡುತ್ತದೆ ಆ ಮನಸ್ಸು. ತನ್ನ ಆಗು ಹೋಗುಗಳ ಬಗ್ಗೆ ಎಲ್ಲವನ್ನೂ ಹೇಳಿಕೊಂಡು ಬಿಡುತ್ತದೆ. ಆದರೆ ಸಿಂಪತಿಯಿಂದ ಮಾತನಾಡಿಸೋ ಎಲ್ಲರೂ ನಮ್ಮವರಲ್ಲ ಅಂತ ತಿಳಿದ ಮೇಲೆ ಪಶ್ಚಾತ್ತಾಪ ಪಡುತ್ತೆ. ಕೆಲವೊಮ್ಮೆ ನಿಮ್ಮನ್ನು ನೀವು ಅತ್ಯುತ್ತಮ ಎಂದು ಸಾಬೀತುಪಡಿಸುವುದು ನಿಜವಾಗಿಯೂ ನಿಮ್ಮನ್ನು ನೀವೇ ಅವಮಾನ ಮಾಡಿಕೊಂಡಂತೆ. ಎಲ್ಲೆಡೆ ನಿಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ಕೆಲವು ಜನರ ಮುಂದೆ ಮೌನವಾಗಿರುವುದೇ ಉತ್ತರ. ಕೆಲವೊಮ್ಮೆ ಈ ಜೀವನವು ನಿಮ್ಮನ್ನು ಅಂತಹ ತಿರುವುಗಳಲ್ಲಿ ನಿಲ್ಲುವಂತೆ ಮಾಡುತ್ತದೆ. ವಿಷಯಗಳನ್ನು ಮಾತನಾಡಿದರೆ ಸಂಬಂಧವು ಸಾಯುತ್ತದೆ ಮತ್ತು ಅದನ್ನು ಹೃದಯದಲ್ಲಿ ಇರಿಸಿಕೊಂಡರೆ ವ್ಯಕ್ತಿತ್ವವು ಸಾಯುತ್ತದೆ. ನೀವು ಯಾರಿಗಾದರೂ ಬಲವಂತದ ಮೇರೆಗೆ ಸುಳ್ಳು ಹೇಳಬೇಕಾದರೆ ಅದರಿಂದ ನಿಮ್ಮ ಹೃದಯವನ್ನು ಭಾರ ಮಾಡಿಕೊಳ್ಳಬೇಡಿ. ಯಾಕೆಂದರೆ ಈ ಕಲಿಯುಗದಲ್ಲಿ
ಜಗತ್ತೇ ಒಂದು ಸುಳ್ಳಿನ ಕಂತೆ. ಹಾಗಂತ ನಿಮ್ಮ ಒಂದು ಸುಳ್ಳಿನಿಂದ ಯಾರೋ ಮುಗ್ಧರ ನೆಮ್ಮದಿಯ ಬದುಕು ಚಿತ್ರವಾಗದಿರಲಿ. ನಾನು ಯಾವಾಗಲೂ ಸಂತೋಷವನ್ನು ಅನುಭವಿಸುತ್ತೇನೆ. ಯಾಕೆ ಗೊತ್ತಾ? ಯಾಕೆಂದರೆ ನಾನು ಯಾರಿಂದಲೂ ಏನನ್ನೂ ನಿರೀಕ್ಷಿಸುವುದಿಲ್ಲ. ನಿರೀಕ್ಷೆಗಳು ಯಾವಾಗಲೂ ನೋವುಂಟು ಮಾಡುತ್ತವೆ. ಜೀವನ ಚಿಕ್ಕದಾಗಿದೆ. ಆದ್ದರಿಂದ ನಿಮ್ಮ ಜೀವನವನ್ನು ಪ್ರೀತಿಸಿ, ಸಂತೋಷವಾಗಿರಿ ಮತ್ತು ನಗುತ್ತಲೇ ಇರಿ. ನಿಮಗಾಗಿ ಬದುಕಿ. ನೀವು ಮಾತನಾಡುವ ಮೊದಲು ಆಲಿಸಿ. ನೀವು ಬರೆಯುವ ಮೊದಲು ಯೋಚಿಸಿ. ನೀವು ಖರ್ಚು ಮಾಡುವ ಮೊದಲು ಗಳಿಸಿ. ನೀವು ಪ್ರಾರ್ಥಿಸುವ ಮೊದಲು ಕ್ಷಮಿಸಿ. ನೀವು ನೋವಿಸುವ ಮೊದಲು ಅನುಭವಿಸಿ. ನೀವು ದ್ವೇಷಿಸುವ ಮೊದಲು ಪ್ರೀತಿಸಿ. ನೀವು ತ್ಯಾಜಿಸುವ ಮೊದಲು ಪ್ರಯತ್ನಿಸಿ. ಸಾಯುವ ಮುನ್ನ ಬದುಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.